ಕಿಚನ್ ಮ್ಯಾಜಿಕ್ಕಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಏಡಿಯಿಂದ ಒಂದು ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಆ ಏಡಿ ಯಾವ್ದು ಅಂತ ಹೇಳಿದ್ರೆ ಉಪ್ಪು ನೀರು ಮತ್ತು ಸಿಹಿ ನೀರು ಎಲ್ಲಿ ಸಂಗಮ ಆಗುತ್ತಲ್ಲ ಅದರಲ್ಲೇ ಒಂದು ಹೋಲಲ್ಲಿ ಆಗುವಂತ ಒಂದು ಏಡಿ. ಈ ಏಡಿ ಸುಕ್ಕವನ್ನು ದೋಸೆಗೆ, ಇಡ್ಲಿ, ಆಮೇಲೆ ಚಪಾತಿಗೆ, ಅನ್ನ ಸಂಗಡನು ನಾವು ತಗೊಳ್ಬಹುದು. ಇದು ಮಾಡೋದು ಹೇಗೆ ಮತ್ತೆ ಇದಕ್ಕೆ ಯಾವ್ಯಾವ ಸಾಮಾನು ಬೇಕಂತ ನಿಮ್ಗೆ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಲಸಿನ ಎಲೆಯಿಂದ ಕಡುಬು ಮಾಡೋದು ಹೇಗೆ ಅಂತ ಅದನ್ನೂ ಸಮೇತ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ನೋಡುವ ಏನೇನ್ ಬೇಕಂತ ಹೇಳ್ತೀನಿ. ನೋಡಿ ವೀಕ್ಷಕರೇ, ಹಲಸಿನ ಎಲೆಯಿಂದ ಕಡುಬು ಮಾಡೋದು ಹೇಗೆ ಅಂತ ನೋಡಿ. ಈ ತರ ಹಲಸಿನ ಎಲೆ 4 ಎಲೆ ತಗೊಂಡು ಈ ತರ ಕೊಟ್ಟೆ ತರ ಮಾಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಇದು ಯಾವ ತರ ಮಾಡೋದಂತ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋದು ಉದ್ದಿನ ಹಿಟ್ಟು, ಉದ್ದು ಒಂದು 4 ಗಂಟೆ ನೆನೆ ಹಾಕಬೇಕು. ಆಮೇಲೆ ರವೆ ಹಾಕಬಾರ್ದು, ಅಕ್ಕಿ ತರಿ ಹಾಕಬೇಕು. ಅಕ್ಕಿ ತರಿ ಮತ್ತು ಉದ್ದನ್ನು ನೈಟ್ ಅರ್ದು ಬೆಳಿಗ್ಗೆ ಮಾಡೋದು. ಅದು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು. ಇದನ್ನು ನಾವು ತೆಂಗಿನಕಾಯಿ ಹಾಲಿನ ಜೊತೆ, ಆಮೇಲೆ ಕೂಡ್ ಜೊತೆ, ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ. ಆಮೇಲೆ ಏಡಿ ಸುಕ್ಕ, ನಾನು ಏಡಿ ಬೇಯಿಸ್ಕೊ ತಂದಿದ್ದೀನಿ. ಏಡಿ, 1 ಟೊಮೆಟೊ, 1 ದಪ್ಪ ಈರುಳ್ಳಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಬಟ್ಲು ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಪೌಡ್ರು, 4 ಕಾಳು ಮೆಂತ್ಯ, 2 ಕಡ್ಡಿ ಕರಿಬೇವು, ಗರಂ ಮಸಾಲ 1 ಸ್ಪೂನು, ಉಪ್ಪು, 2 ಹಸಿಮೆಣಸಿನ್ಕಾಯಿ, ಹಳದಿ ಪೌಡ್ರು. ಈಗಾಗಲೇ ನಾನು ಮೆಣಸಿನ ಕಾಳು ಆಮೇಲೆ ಜೀರಿಗೆ ಹುರಿದು ಪೌಡ್ರ್ ಮಾಡ್ಕೊಬಂದೀನಿ. ಇಷ್ಟು ಬೇಕಾಗತ್ತೆ. ಹಲಸಿನ ಎಲೆಯಿಂದ ಕಡುಬು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಇಡ್ಲಿ ಪಾತ್ರೆ ತಗೊಳ್ಳಿ. ಆಮೇಲೆ ಹಲಸಿನ ಎಲೆಯಲ್ಲಿ ಈ ಹಿಟ್ಟು ಸ್ಪೂನಲ್ಲಿ ತುಂಬಿಕೊಳ್ಬೇಕು. ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸ್ಕೊಳ್ಬೇಕು. ನಾನು ಯೂಸ್ ಮಾಡ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲ್. ಅದಕ್ಕೊಂದು ಮಸಾಲೆ ಹುರಿಸ್ಕೊಳ್ಳುವ ಮೊದಲು ಏಡಿ ಸುಕ್ಕಕ್ಕೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ನಾನು ಆವಾಗಲೇ ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದಲ್ಲ, ಅರ್ಧ ಭಾಗದಷ್ಟು ನಾವು ಮಸಾಲೆ ಒಗ್ಗರಣೆಗೆ ತಗೊಳ್ಳುವ, ಅರ್ಧ ಭಾಗದಷ್ಟು ಈಗ ನಾವು ಹುರಿದುಕೊಳ್ಳುವ ಮಸಾಲೆ ರುಬ್ಬಲಿಕ್ಕೆ. ಅರ್ಧಷ್ಟೇ ಇಟ್ಕೊಳ್ಳಿ. ಇದು ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ. ನೋಡಿ ವೀಕ್ಷಕರೇ, ಈರುಳ್ಳಿ ಹೊಂಬಣ್ಣ ಆಗಿದೆ. ಈಗ ನಾವು ಇದಕ್ಕೆ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಕೊಬ್ಬರಿ ತುರಿನೂ ಚೆನ್ನಾಗಿ ಹುರಿದುಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಹುರಿದು ತಗೊಳ್ಬೇಕು ನಾವು. ಇದಕ್ಕೆ 2 ಎಲೆ ಕರಿಬೇವು ಸೇರಿಸ್ಕೊಳ್ತೀನಿ. ಆಮೇಲೆ 1 ಟೀ ಸ್ಪೂನು ಕೊತ್ತಂಬರಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸಣ್ಣ ಇಟ್ಕೊಳ್ಳಿ. 2 ಸ್ಪೂನು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಾಳು ಮೆಂತ್ಯ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಜೀರಿಗೆ, ಆಮೇಲೆ ಕಾಳು ಮೆಣಸಿನ ಪೌಡ್ರು ಅದೊಂದು 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪೌಡ್ರು 1/4 ಸ್ಪೂನು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಬೇಕು. ಎಷ್ಟು ಮಸಾಲೆ ಚೆನ್ನಾಗಿ ಹುರಿತಾರಲ್ಲ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹುರಿದುಕೊಳ್ಬೇಕು. ಹುರಿದು ತಮ್ಗೆ ಗೊತ್ತಾಗುತ್ತೆ ಕರಿಬೇವೆಲ್ಲ ಬಣ್ಣ ಚೇಂಜ್ ಆಗುತ್ತೆ.
ನೋಡಿ ಯಾವಾಗ ಹೇಗಿತ್ತು ಈಗ ಹೇಗಾಗಿದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ. ಹೀಗೆ ಚೆನ್ನಾಗಿ ಹುರಿದಾದ್ಮೇಲೆ ಒಂದು 10 ನಿಮಿಷ ಇದು ತಣ್ಣಗಾಗ್ಲಿ ಬಿಡೋಣ. ಅಲ್ಲಿ ತನಕ ಗ್ಯಾಸ್ ಬಂದ್ ಮಾಡ್ತಾ ಇರ್ತೀನಿ. 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ. 10 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಬಾರ್ದು, ತರಿತರಿಯಾಗಿ ಮಿಕ್ಸಿ ಆನ್ ಆಫ್ ಮಾಡಿ ರುಬ್ಕೊಳ್ಬೇಕು. ನುಣ್ಣಗೆ ಮಾಡಬಾರ್ದು. ನುಣ್ಣಗೆ ಮಾಡಿದ್ರೆ ಅದು ಸಾಂಬಾರಾಗತ್ತೆ. ಸುಕ್ಕ ಅಂತ ಹೇಳಿದ್ರೆ ಅದು ತರಿತರಿ ಇದ್ರೇನೆ ಬಾಯಿಗೆ ನಮ್ಗೆ ಸಿಗಬೇಕು. ಅದು ಏಡಿ ಎಲ್ಲ ಆ ಮಸಾಲೆಯಲ್ಲಿ ಹೇಳ್ಕೊಂಡು ಅದರ ಟೇಸ್ಟೇ ಬೇರೆ ಆಗುತ್ತೆ. ಈ ಕಡೆ ಇಡ್ಲಿ ಇದು ಹಲಸಿನ ಎಲೆಯಿಂದ ಕಡುಬು ಬೇಯ್ತಾ ಇದೆ ಕುಕ್ಕರಲ್ಲಿ, ಇಡ್ಲಿ ಪಾತ್ರೆಯಲ್ಲಿ. ಒಂದು 20 ನಿಮಿಷ ಆಗಲಿ. 20 ನಿಮಿಷ ಆದಮೇಲೆ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ಅವಾಗಲೇ ಮಸಾಲೆ ಹುರ್ಕೊಂಡಿದ್ನಲ್ಲ, ಈ ಥರ ತರಿತರಿಯಾಗಿ ರುಬ್ಬು ತಂದಿದ್ದೀನಿ. ಈಗ ಮಾಡು ತೋರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಅವಾಗಲೇ ಹುರಿಲಿಕ್ಕೆ ಅರ್ಧ ಈರುಳ್ಳಿ ಹಾಕಿದ್ನಲ್ಲ, ಇನ್ನು ಅರ್ಧನ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಇವಾಗ ಒಂದು ಚಿಕ್ಕ ಟೊಮೆಟೊನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಯಾಕಂದರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಒಂದು ಕಡ್ಡಿ ಯಾವಾಗ ಮಸಾಲೆ ರುಬ್ಬೇಕಾದ್ರೆ ಕರಿಬೇವು ಸೇರಿಸ್ಕೊಂಡಿದ್ದೆ. ಇನ್ನೊಂದು ಕಡ್ಡಿನ ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಬೇಯಿಸಿ ತಂದಿದ್ದ ಏಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಆವಾಗಲೇ ನಾನು ಇದಕ್ಕೆ ಏಡಿ ಬೇಯಿಸ್ಬೇಕಾದ್ರೆ 1/4 ಸ್ಪೂನು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಳ್ಳಿ ಏಡಿಯನ್ನು. ನೋಡಿ ಯಾವ ಥರ ಏಡಿ ಇದೆ ಅಂತ ಹೇಳಿ. ಈ ಏಡಿ ಬೆಂಗಳೂರಲ್ಲೇ ಸಿಗೋದು ಕಷ್ಟ. ಇದು ಉತ್ತರ ಕನ್ನಡದಲ್ಲಿ, ಮಂಗಳೂರಲ್ಲಿ ಸಿಗುತ್ತೆ. ಉತ್ತರ ಕನ್ನಡದಲ್ಲಿ ಜಾಸ್ತಿ ಸಿಗುತ್ತೆ. ನಾವು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ, ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಆವಾಗ ಟೊಮೆಟೊ ಬೇಯಿಸ್ಬೇಕಾದ್ರೆ 1/4 ಸ್ಪೂನ್ ಸೇರಿಸ್ಕೊಂಡಿದ್ದೆ. ಏಡಿ ಬೇಯಿಸ್ಬೇಕಾದ್ರೆ 1/4 ಸ್ಪೂನು, ಈಗ ಒಂದು 1/4 ಸ್ಪೂನ್ ಸೇರಿಸ್ಕೊಳ್ಳಿ. ಏಡಿಯಲ್ಲಿ ಉಪ್ಪಿನ ಗುಣ ಇರುತ್ತೆ, ಅದಕ್ಕೆ ನೋಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಗರಂ ಮಸಾಲೆ ಸೇರಿಸ್ಕೊಳ್ಳಿ. ಈಗ ಒಂದು 10 ನಿಮಿಷ ಸಣ್ಣ ಊರಲ್ಲಿ ಸಿಮ್ ಗ್ಯಾಸಲ್ಲಿ ಇಡಿ. ಮುಟ್ತಾ ಇದ್ದೀನಿ. ಈಗ ಆಗಿದೆ ನೋಡಿ. ಒಂದು 10 ನಿಮಿಷ ಗ್ಯಾಸ್ ಬಂದ್ ಮಾಡಿ 10 ನಿಮಿಷ ಮುಚ್ಚಿಡಿ. ನೋಡಿ ವೀಕ್ಷಕರೇ, ಏಡಿ ಸುಕ್ಕ ಸವಿಯಲು ಸಿದ್ಧವಾಗಿದೆ. ಅದ್ರ ಜೊತೆ ಹಲಸಿನ ಎಲೆಯಿಂದ ಕಡುಬು ಮಾಡಿದ್ದೀನಿ. ನೀವು ಚಪಾತಿ ದೋಸೆ ತಗೊಳ್ಬಹುದು, ಪರೋಟ, ಅನ್ನದ ಜೊತೆ ಸೇರಿಸ್ಕೊಳ್ಬಹುದು, ತಿನ್ಬಹುದು. ಇದು ನಾನು ಹೇಗೆ ಮಾಡಿದ್ದಿ ಅಂತ ಹೇಳಿ ನೀವು ನೋಡಿದ್ರಲ್ಲ, ಅದೇ ರೀತಿ ಮನೆಯಲ್ಲಿ ನೀವು ಟ್ರೈ ಮಾಡಿ. ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ,
ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Thank you for watching Swati Kitchen Magic. If you enjoyed the video, please subscribe to the channel. And don't forget to like, comment, and share. Your support means a lot.